ನಾವ್ ಯಾವ್ದನ್ನ ಪ್ರೀತಿಸ್ತೀವೋ ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ. ನಾವ್ ಯಾವ್ದನ್ನ ಅರ್ಥ ಮಾಡ್ಕೊಂತೀವೋ ಅದನ್ನ ಪ್ರೀತಿಸ್ತೀವಿ. ನಾವ್ ಯಾವ್ದನ್ನ ತಿಳ್ಕೊಂಡಿರ್ತೀವೋ ಅದನ್ನ ಜಾಸ್ತಿ ಅರ್ಥ ಮಾಡ್ಕೊಂತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ನಾವ್ ಏನಾದ್ರು ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಅದ್ರ ತಿಳುವಳಿಕೆ ಬಹಳ ಇಂಪಾರ್ಟೆಂಟ್. ಇವತ್ತು ವರ್ಲ್ಡ್ಸ್ ಸ್ಪ್ಯಾರೋ ಡೇ. ನಾವು ಸಣ್ಣೋರಿದ್ದಾಗ ಬೆಳಗ್ಗೆ ಎದ್ರೆ ಆ ಪಕ್ಷಿಗಳ ಚಿಲಿಪಿಲಿ ಕಲರವಯಿಂದಾನೆ ಎದ್ದೇಳ್ತಾ ಇದ್ವಿ. ಆದ್ರೆ ಇವಾಗಿನ ಮಕ್ಕಳು ಬೆಳಗ್ಗೆ ಎದ್ದೇಳೋದು ಪಕ್ಷಿ ಸೌಂಡ್ ಇಂದ ಅಲ್ಲ, ಟ್ರಾಫಿಕ್ ಸೌಂಡ್ ಇಂದ. ಅದರ ಅರ್ಥ ಗುಬ್ಬಚ್ಚಿ ಎಕ್ಸ್ಟಿಂಟ್ ಆಗಿದೆ ಅಂತ ಅಲ್ಲ, ಆದ್ರೆ ಅದರ ಸಂಖ್ಯೆ ವಿಪರೀತ ಕಮ್ಮಿ ಆಗಿದೆ ಅಂತ ಅರ್ಥ. ಅದು ನಮ್ಮಿಂದ ಆಗಿರೋ ಜಾಗತಿಕ ತಾಪಮಾನ ಆಗಿರ್ಬೋದು, ಅವುಗಳ ಹ್ಯಾಬಿಟಾಟ್ ಲಾಸ್ ಆಗಿರ್ಬೋದು, ಅಥವಾ ಟವರ್ ಗಳ ರೇಡಿಯೇಷನ್ ಗಳಿಂದನೂ ಆಗಿರ್ಬೋದು. ಸೊ ಯಾಕೆ ವರ್ಲ್ಡ್ ಸ್ಪ್ಯಾರೋ ಡೇ ಮಾಡ್ತಾರೆ? ಈ ಪಕ್ಷಿಗಳ ಉಳಿವಿಗೋಸ್ಕರ ಈ ದಿನನ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋಕ್ಕೋಸ್ಕರ ಆಚರಿಸ್ತಾರೆ. ನೇಚರ್ ಫಾರ್ ಎವರ್ ಸೊಸೈಟಿ ಈ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ರು. ಇದನ್ನ ಮೊಹಮ್ಮದ್ ದಿಲಾವರ್ ಅನ್ನೋರು ಸ್ಟಾರ್ಟ್ ಮಾಡಿದ್ರು. ಪ್ರಕೃತಿ ಬಗ್ಗೆ ಅವರ ಕಾಳಜಿನ ಅವರು ಕಾರ್ಯರೂಪಕ್ಕೆ ತರೋದ್ರಲ್ಲಿ ದೊಡ್ಡ ಹೆಜ್ಜೆನ ತಗೊಂಡಿದ್ದಾರೆ. ಗುಬ್ಬಚ್ಚಿ ಹಾಗೂ ಇತರ ಸಣ್ಣ ಪಕ್ಷಿಗಳ ಉಳಿವಿಗಾಗಿ ಹೋರಾಡಿದ್ದಾರೆ. ಸೊ ನಮ್ ಕಡೆಯಿಂದ ನಿಮ್ಗೆ ಒಂದು ಸಣ್ಣ ರಿಕ್ವೆಸ್ಟ್, ಒಂದು ಸಣ್ಣ ಬೌಲ್ ಅಥವಾ ಬಟ್ಲಲ್ಲಿ ನೀರ್ ಹಾಕಿ ನಿಮ್ಮ ಮನೆ ಟೆರೆಸ್ ಅಥವಾ ಕಾಂಪೌಂಡ್ ಮೇಲೆ ಇಡಿ. ಇದರಿಂದ ಈ ಸುಡುವ ಬೇಸಿಗೆಯಲ್ಲಿ ಈ ಪುಟ್ಟ ಹಕ್ಕಿಗಳಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ.